ಅವಾಗಿಂದ ನೋಡ್ತಾನೆ ಇದ್ದೀನಿ. ಏನು ಅಷ್ಟೊಂದು ದಿಟ್ಟಿಸ್ಕೊಂಡು ಆ ಸೀರೆಗಳನ್ನ ನೋಡ್ತಾ ಇದೆಯಲ್ಲ ಕಾವ್ಯ? ಅದೇನು ಅಂದರೆ ಆ ಸೀರೆಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಕಣೆ. ಆದರೆ ನನಗೆ ಅಲ್ಲೊಂದು ಸೀರೆ ಬ್ಲ್ಯಾಕ್ ಕಲರ್ ಆ ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು ಕಣೆ. ಇವಾಗಿಂದನೇ ಅಲ್ಲ, ನಾನು ಕೆಲಸಕ್ಕಿಂತ ಯಾವಾಗ ಬಂದಲ್ಲ ಆವಾಗಿಂದನೂ ಅಷ್ಟೇ ಆ ಸೀರೆ ಮೇಲೆ ನನ್ನ ಕಣ್ಣು ಇದ್ದೇ ಇದೆ. ಬ್ಲ್ಯಾಕ್ ಸೀರೆನಾ? ಯಾವುದು? ಇದಾ ಪ್ರಿಯಕಾ? ನೀನು ಬ್ಲ್ಯಾಕ್ ಸ್ಯಾರಿ ಅಂತ ಹೇಳಿದ್ರು ಇದೇ ತಾನೇ? ಹೌದು ಕಣೆ, ಅದೇ. ತುಂಬ ಚೆನ್ನಾಗಿದೆ ಅಲ್ಲ. ನನ್ನ ಹತ್ರ ಒಂದು ಬ್ಲ್ಯಾಕ್ ಕಲರ್ ಸೀರೆನೇ ಇಲ್ಲ ಕಣೆ. ನನಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ. ಆದರೆ ನಮ್ಮ ಯಜಮಾನ್ರಿಗೆ ಆ ಕಲರ್ ಇಷ್ಟ ಆಗಲ್ಲ. ಅದಕ್ಕೆ ನಾನು ತಗೊಳಕೋದ್ರೆ ಅವರು ಬೇಡ ಬೇಡ ಅಂತಾರೆ. ನಾನು ಸುಮ್ಮನೆ ಆಗ್ಬಿಡ್ತೀನಿ. ಅಯ್ಯೋ ಪ್ರಿಯಕಾ, ನೀನು ಏನು ಹೇಳ್ತಾ ಇದೀಯಾ? ಆ ಸೀರೆ ಬೆಲೆ ಎಷ್ಟು ಅಂತ ನಿನ್ಗೆ ಗೊತ್ತಿದೆಯಾ? ಹಾಂ, ನನಗೆ ಗೊತ್ತಿದೆ. ನಾನು ಇಲ್ಲೇ ಕೆಲಸ ಮಾಡ್ತಾ ಇರಬೇಕಾದ್ರೆ ನನಗೆ ಆ ಸೀರೆ ಬೆಲೆ ಎಷ್ಟು ಅಂತ ಗೊತ್ತಿರಲ್ವಾ? ಗೊತ್ತಿದೆ. 4,500 ತಾನೇ? ಹಾಂ ಹೌದು, 4,500ನೇ. ಆದರೆ ನಿನಗೆ ಎಲ್ಲಾಗುತ್ತೆ ಅಷ್ಟೊಂದು ದುಡ್ಡು ಕೊಡ್ತೀವಿ ತಗೊಳಕ್ಕೆ ಹೇಳು? ಯಾಕೆ ಕಾವ್ಯ ಹಾಗೆ ಹೇಳ್ತಾ ಇದೆಯಾ? ನನಗೆ 4,500 ರೂಪಾಯಿ ಕೊಟ್ಟು ಸೀರೆ ತಗೊಳ್ಳೋಷ್ಟು ಯೋಗ್ಯತೆ ಇಲ್ಲ ಅಂತೀಯಾ? ಹಂಗಲ್ಲ ಪ್ರಿಯಕ್ಕ, ನೀನು ಹೋಗಿವಾಗ ನಿಮ್ಮ ಯಜಮಾನ್ರ ಹತ್ರ ಹೋಗ್ಬಿಟ್ಟು ರೀ ನಂಗೆ ಸೀರೆ ಕೊಡಿಸಿ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಹೇಳು? ಪ್ರಿಯಾ ಹಂಗಲ್ಲ ಪ್ರಿಯಾ, ನಮ್ಮಿಬ್ರಿಗೂ ಎಷ್ಟು ಸಮಸ್ಯೆ ಇದೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಹಾಗಿರ್ಬೇಕಾದ್ರೆ ಅಷ್ಟು ಕಾಸ್ಟ್ಲಿ ಸೀರೆ ಕೊಡಿಸು ಅಂತ ಕೇಳ್ತೀಯಲ್ಲ, ನನ್ನ ಕೈಲಾಗುತ್ತಾ? ಸ್ವಲ್ಪ ಅರ್ಥ ಮಾಡ್ಕೋ. ಹೀಗೆ ತಾನೆ ನಿಮ್ಮ ಯಜಮಾನ್ ಹೇಳ್ತಾರೆ. ಹಿಂಗಿರ್ಬೇಕಾದ್ರೆ ಹೋಗಿ ನೀನು ಆ ಸೀರೆಗೆ ಆಸೆ ಪಡ್ತೀಯಲ್ಲ, ನೀನು ಏನು ಹೇಳ್ಬೇಕು? ನಾನು ಹೋಗು, ಏನಾದರೂ ಕೆಲಸ ನೋಡ್ಕೋ ಹೋಗು. ಅಲ್ಲ, ಇವಳಿಗೆ ನಮ್ಮ ಯಜಮಾನ್ರು ಹೀಗೆ ಹೇಳ್ತಾರೆ ಅಂತ ಇವಳಿಗೆ ಹೆಂಗ್ ಗೊತ್ತು? ದಿಟ್ಟು ಅವ್ರು ಹೇಗೆ ಹೇಳ್ತಾರೋ ಹಾಗೆ ಹೇಳ್ತಾರಲ್ಲ ಇವಳಿಗೆ ಇದೆಲ್ಲ ಹೆಂಗ್ ಗೊತ್ತಾಯ್ತು? ಏನೋ ಬಿಡು, ಹೋದ್ರೆ ಹೋಗುತ್ತೆ. ಅಪ್ಪ ಮೊದಲು ಕೆಲಸ ಮಾಡಬೇಕು. ಇನ್ನು ಓನರ್ ಬಂದರೆ ಅಂತೂ ನನಗೆ ಅರ್ಧ ತಲೆ ತಿಂದಾಕ್ಬಿಡ್ತಾನೆ. ಆದರೂ ಈ ಸೀರೆ ತುಂಬ ಚೆನ್ನಾಗಿದೆ ಅಲ್ವಾ? ಯಾಕೋ ಗೊತ್ತಿಲ್ಲ, ಪದೇ ನನ್ನ ಮನಸ್ಸು ಆ ಸೀರೆ ಕಡೆಗೆ ಇಳಿತಿದೆ. ಇರಲಿ, ಒಂದಲ್ಲ ಒಂದಿನ ನಾನು ಸೀರೆ ತಗೊಂತೀನಿ, ಇದು ಖಂಡಿತ. ಪ್ರಿಯಾ, ಏನಮ್ಮ ಮಾಡ್ತಾ ಇದೆಯಲ್ಲಿ? ಇಲ್ಲಿ ಬಾಯಿಲು ನಿಮಿಷ. ಸರ್ ಗುಡ್ ಮಾರ್ನಿಂಗ್. ಅದು ಸರ್ ನಾನಲ್ಲಿ. ಇರ್ಲಿ ಬಿಡಮ್ಮ, ಪರವಾಗಿಲ್ಲ, ಏನು ಸಮಸ್ಯೆ ಇಲ್ಲ. ನನಗೆ ಇವತ್ತೊಬ್ರು ಕೆಲ್ಸಕ್ಕೆ ಅಂತ ಬರ್ತಾರೆ, ನ್ಯೂ ಜಾಯ್ನಿಂಗು. ನೀನು ರಜಾ ಹಾಕಿದ್ಯಲ್ಲ ಅವತ್ತು ಇಂಟರ್ವ್ಯೂಗೆ ಅಂತ ಬಂದಿದ್ರು. ನಾನು ಅವ್ರಿಗೆ ಇವತ್ತು ಬರೋಕೆ ಹೇಳಿದ್ದೀನಿ. ಒಂದು ವೇಳೆ ಅವ್ರೇನಾದ್ರು ಬಂದರೆ ಅವ್ರಿಗೆ ಕ್ಯಾಬಿನ್ ತೋರಿಸ್ಬಿಡು, ಆಯ್ತಾ? ಹೌದಾ ಸರ್, ಆಗಲಿ ಸರ್, ಹೇಳ್ತೀನಿ. ಅವರು ಎಷ್ಟು ಗಂಟೆಗೆ ಬರ್ತಾರೆ ಸರ್? ಇನ್ನೇನು ಬರ್ಬೋದಮ್ಮ, ನಂಗೆ ಸ್ವಲ್ಪ ಆಚೆ ಕಡೆ ಕೆಲಸ ಇದೆ, ನಾನು ಈಗ ಹೋಗ್ತಿದ್ದೀನಿ. ಆ ಹುಡುಗಿ ಬಂದರೆ ಹೇಳ್ಬಿಡು, ಸರಿನಾ? ಅಂದಂಗೆ ಆ ಹುಡುಗಿ ಅಕೌಂಟ್ ಇಡೋ ಕೆಲ್ಸಕ್ಕೆ ಬರ್ತಾ ಇದೆ, ಸರಿನಾ? ಹಾಂ ಸರಿ ಸರ್, ಹಾಗೆ ಮಾಡ್ತೀನಿ. ಏನಮ್ಮ, ಏನು ನಿನ್ನ ಕೆಲಸ ಇಲ್ಲಿ? ನಿನ್ನ ಕೆಲಸ ಇರೋದು ಎಲ್ಲಿ? ಯಾಕೆ ಇಲ್ಲಿಗೆ ಬರ್ತೀಯ ಅವಾಗ? ಸಾರ್ ಯಾಕೆ ಸರ್ ಹಂಗೆ ರೇಗ್ತೀರಾ? ನಾನೀಗೇನು ಮಾಡಿದೆ? ನೀವು ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ಏನು ಕೇಳೋಣ ಅಂತ ಬಂದೆ. ನನ್ನ ಮಾತು 1000 ಇರುತ್ತೆ, ಅದ್ರಲ್ಲಿ ನಿನಗೇನು ಕೆಲಸ ಇದೆ? ಹಾಂ, ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ, ಬರ್ತಾ ತೀರಾ ಕೆಲಸ ಕಮ್ಮಿ ಮಾಡ್ತಾ ಇದೀಯಾ, ತುಂಬ ಲೇಸಿ ಆಗ್ತಾ ಇದೀಯಾ. ನಿನ್ನ ಮೇಲೆ ತುಂಬ ಕಂಪ್ಲೇಂಟ್ಸ್ ಆಲ್ರೆಡಿ ನನಗೆ ಬಂದಿದೆ. ನಾನೇ ಎಲ್ಲಾದ್ರೂ ಹುಡುಗ ಸೈಲೆಂಟ್ ಆಗಿದ್ದೀನಿ. ಇವಾಗ ನೋಡು, ಈ ಹುಡುಗಿ ನನಗಿಂದಾನೆ ಕೆಲಸ ಕರ್ಕೊಬಂದು ಸೇರಿಸಿದ್ದು. ಆ ಹುಡುಗಿ ನೋಡು ಎಷ್ಟು ಅಚ್ಚುಕಟ್ಟೆ ಕೆಲಸ ಮಾಡ್ಕೊಂಡು ಹೋಗುತ್ತೆ. ಆದರೆ ನೀನು ಯಾಕೆ ಹಿಂಗಾಡ್ತೀಯಾ? ನೋಡು ಕಾವ್ಯ, ಇದು ನಿಮಗೆ ಲಾಸ್ಟ್ ವಾರ್ನಿಂಗು. ಇದು ಮತ್ತೆ ಕಂಟಿನ್ಯೂ ಆಯಿತೋ ನಿನ್ನ ಕೆಲಸ ಕಳ್ಕೊಬೇಕಾಗುತ್ತೆ, ಹುಷಾರಾಗಿರು. ಇವನೊಬ್ಬ ಹಾಳಾದನು, ಯಾವಾಗಲೂ ವಟ ಅಂತ ಬೈತಾನೆ ಇರ್ತಾನೆ. ಬೈಯೋದು ಬಿಟ್ರೆ ಬೇರೆನೂ ರಮ್ಮನ ಕಲಸೇ ಇಲ್ವೇನೆ ಅವನಿಗೆ. ಹೋದ್ರೆ ಹೋಗ್ಲಿ ಬಿಡು ಕಾವ್ಯ, ಅವರೇನು ತಪ್ಪೇಳಿಲ್ವಲ್ಲ. ಕೆಲಸ ಕರೆಕ್ಟಾಗಿ ಮಾಡಿ ಅಂತ ಹೇಳಿದ್ರು, ಅದ್ರಲ್ಲಿ ತಪ್ಪೇನಿದೆ ಹೇಳು? ಅಲ್ಲ, ಅವ್ರು ಇಷ್ಟು ದೊಡ್ಡ ಅಂಗಡಿಗೆ ಓನರ್ ಆಗಿದ್ದಾರೆ, ಹಂಗಿತ್ಕೊಂಡು ಕೆಲಸ ಮಾಡೋರ್ಗೆ ಒಂದು ಮಾತು ಹೇಳೋ ಅಧಿಕಾರ ಅವ್ರಿಗಿರೋದಿಲ್ವಾ? ಹಾಂ, ಹೌದು ಬಿಡು, ನಿನ್ನೆ ಅವರು ಹೊಗಳಿದ್ರಲ್ವಾ, ಅದಕ್ಕೆ ನೀನೀಗ ಒಳ್ಳೆ ಥರನೇ ಕಾಣಿಸ್ತಾರೆ. ಯಾವಾಗಲೂ ಸಮಯ ಹಿಂಗೆ ಇರಲ್ಲ ಪ್ರಿಯಕ್ಕ. ಒಂದಿನ ಹೊಗಳೋರೆ ನಮ್ಮನ್ನ ಬಾಯಿಗೆ ಬಂದಾಗ ಬೈಬೇಕಾಗುತ್ತೆ. ಅದಕ್ಕೆ ನಾವು ಯಾವತ್ತೂ ಒಬ್ರಿಗೆ ಬೈಬೇಕಾದ್ರೆ ನಗಬಾರ್ದು, ಗೊತ್ತಾಯ್ತಾ? ಅಯ್ಯೋ ದೇವ್ರೆ, ಇವಾಗ ನಾಳೆ ನಗ್ತಿದ್ದೀನಿ. ಹೋಗ್ಲಿ ಬಿಡು, ನಡಿ. ಇಷ್ಟೊತ್ತು ಬೈದ್ಬಿಟ್ಟು ಹೋಗಿದ್ದಾರೆ, ಇವಾಗ ಕೆಲಸ ಮಾಡೋಣ ನಡಿ. ಅಂದಂಗೆ ನಿನ್ನ ಹತ್ರ ಏನೋ ಮಾತಾಡ್ತಾ ಇದ್ರಲ್ಲ, ಏನಂತೆ? ಯಾರೋ ಹುಡುಗಿ ಬರುತ್ತೆ ಅಂತ ಏನೋ ಅಂದಂಗಿದ್ರಲ್ಲ, ಅದಾ? ಕೆಲ್ಸಕ್ಕೆ ಇವತ್ತು ಅದೇ ಅಕೌಂಟೆಂಟ್ ಕೆಲ್ಸಕ್ಕೆ ಯಾವುದೋ ಒಂದು ಹುಡುಗಿ ಬರುತ್ತಂತೆ. ಆ ಹುಡುಗಿ ಬಂದರೆ ಕ್ಯಾಬಿನ್ ತೋರಿಸ್ಬಿಡು ಅಂತ ಹೇಳ್ಬಿಟ್ಟೋದ್ರು. ಓ ಹೌದಾ, ಅಕೌಂಟೆಂಟ್ಗ? ಅಂದರೆ ಹುಡುಗಿ ಅಂದರೆ ಅವಳು ನೋಡೋಕ್ಕೆ ಚೆನ್ನಾಗಿ ಇರ್ತಾಳೆ ಅನ್ನಂಗಾಯ್ತು ಅಲ್ವಾ? ಇದ್ರೆ ಇರಲಿ ಬಿಡು, ನಮಗೇನು? ಆ ಹುಡುಗಿ ಆದ್ರೆ ಏನು,
ಚೆನ್ನಾಗಿದ್ರೆ ನಮಗೇನು, ನಮ್ಮ ಕೆಲಸ ನಾವು ಮಾಡ್ಕೊಳೋದು ಆಯ್ತಪ್ಪ. ಹಾಂ ಅದು ಸರಿನೇ. ಸರಿ ಬಾ, ನಾವು ಕೆಲಸ ಮಾಡೋಣ. ಒಂದು ನಿಮಿಷ ಇಲ್ಲಿ ನೋಡಿ, ಈ ಅಂಗಡಿ ಓನರ್ ಇಲ್ವಾ? ನಾನು ಇಂಟರ್ವ್ಯೂಗಿಂತ ಮೊನ್ನೆ ಬಂದಿದ್ದೆ, ಇವತ್ತು ಬರೋಕ್ಕೆ ಹೇಳಿದ್ರು, ಅವರೆಲ್ಲೂ ಕಾಣಿಸ್ತಾ ಇಲ್ಲ, ಅದಕ್ಕೆ ಕೇಳಿದೆ. ಓ ನೀವೇನಾ ಅವರು? ಬನ್ನಿ, ನಮಗೆ ಹೇಳ್ಬಿಟ್ಟು ಹೋಗಿದ್ದಾರೆ ನೀವು ಬರ್ತೀರಾ ಅಂತ. ಪ್ರಿಯಾ, ನೀನು ನೀವು ಯಾರು ಅಂತ ನನಗೆ ಗೊತ್ತಾಗಿಲ್ಲ. ನೀವು ನನ್ನ ಹೆಸರು ಬೇರೆ ಕರೆಕ್ಟಾಗಿ ಹೇಳ್ತಾ ಇದ್ದೀರಲ್ಲ. ಪ್ರಿಯಾ, ನಿಂಗೆ ನಿಜವಾಗ್ಲೂ ನಾನು ಯಾರು ಅಂತ ಗೊತ್ತಾಗಿಲ್ವೇನೆ? ಹಾಂ, ನೀನು ರಾಧಾ ಅಲ್ವಾ? ಅಪ್ಪ ಸದ್ಯಕ್ಕೆ ದೇವ್ರೆ, ಇವಾಗಾದ್ರೂ ನನ್ನ ಕಂಡಿಡ್ದಿಲ್ಲ ತಾಯಿ ನಮ್ಮಮ್ಮ. ರಾಧಾ, ನೀನು ನೋಡಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ಅಲ್ಲ ನೀನು ಇಷ್ಟು ವರ್ಷ ಎಲ್ಲೋ ಹೊಂಟೋಗ್ಬಿಡುತ್ತೆ, ನಿನ್ನ ನೆನಪೇ ಬಂದಿಲ್ವಾ? ಹಾ, ಕೂಲ್ ಸಮಾಧಾನ ಮಾಡ್ಕೋ. ಅಲ್ಲ ಖುಷಿ ಆಗ್ತದೆ ಅಂತ ಹೇಳ್ತಾ ಇದೀಯಾ, ಮತ್ತೆ ಅಳ್ತಾ ಇದೆಯಲ್ಲೇ. ಮೊದಲು ನೀನು ಕಣ್ಣೀರು ಒರೆಸ್ಕೋ, ನಾರ್ಮಲ್ ಆಗಿರು. ಹಾ, ಹಂಗಂದ್ರೆ ನೀನು ಅಕೌಂಟೆಂಟ್ ಕೆಲಸಕ್ಕೆ ಬರ್ತಾ ಇರೋದು ಇಲ್ಲಿಗೆ ನೀನೇನಾ? ಹಾ, ಇಲ್ಲ, ನಾನು ರಜಾ ಹಾಕಿದ್ನಲ್ವಾ, ಅವತ್ತೇ ನಾನು ರಜಾ ಹಾಕಿದ್ದೆ, ನೀನು ಅವತ್ತೇ ಬಂದಿದ್ಯಾ, ಹಾಗಾಗಿ ನಾವಿಬ್ರು ಭೇಟಿ ಮಾಡೋಕ್ಕಾಗಿಲ್ಲ. ನಾನು ಇವಾಗ ಬಂದಲ್ಲ, ಸರ್ ಹೇಳೋದ್ರು ಒಬ್ರು ಬರ್ತಾರೆ ಅಂತ, ಆದರೆ ಅದು ನೀನೇ ಅಂತ ನಂಗೆ ಗೊತ್ತಿದ್ದಿಲ್ಲ ಕಣೆ. ಅಲ್ಲ, ನೀನು ಆವಾಗ ಹೇಗಿದ್ದೆ, ಇವಾಗ ಈಗ ಬದಲಾಗಿದೆಯಲ್ಲ, ಹೇಗೆ ಸಾಧ್ಯ ಆಯ್ತಿದೆಯಲ್ಲ ನಾನು? ಎಲ್ಲರೂ ನಿಂತಣೆ ಇರೋಕ್ಕಾಗುತ್ತಾ ಏನೋ? ನೀನಂತೂ ಆವಾಗಲೂ ಹೇಗಿದ್ಯೋ ಈಗಲೂ ಹಾಗೇ ಇದೆಯಾ, ಆದರೆ ನಾನು ಸ್ವಲ್ಪ ವಯಸ್ಸಾಗಿರುತ್ತಲ್ವಾ, ಹಾಗಾಗಿ ಈ ವೇಷ. ನನಗೆ ಪ್ರಿಯಾ, ನಿನಗೆ ಮದುವೆ ಆಯಿತು ಅಂತ ಎಲ್ಲ ವಿಷಯ ನನಗೆ ಗೊತ್ತಾಯಿತು, ಹಾಗೇನೆ ನಿನ್ನ ತಮ್ಮ ತೀರೋದಂತನೂ ನನಗೆ ಗೊತ್ತಾಯಿತು ಕಣೆ. ಈ ವಿಷಯ ಎಲ್ಲ ಕೇಳಿ ನನಗೆ ತುಂಬ ಬೇಜಾರಾಯಿತು. ಆದರೂ ನಿನ್ನ ಮೇಟ್ ಮಾಡಬೇಕು ಅಂತ ಸುಮಾರು ಸರಿ ಟ್ರೈ ಮಾಡಿದೆ, ಆದರೆ ಸಾಧ್ಯ ಆಗಿಲ್ಲ ಕಣೆ. ಪರವಾಗಿಲ್ಲ ಬಿಡು, ಏನೂ ಮಾಡೋಕ್ಕಾಗಲ್ಲ. ನೀನು ಹಿಂಗೆ ಹೇಳ್ತಿಯಲ್ಲ, ನಮ್ಮ ಚಿಕ್ಕಮ್ಮನೆ ಮೊನ್ನೆವರೆಗೂ ನಾನು ಹುಡುಕಿ ಸಿಕ್ಕಿಲ್ಲ ಅಂತ ಮೊನ್ನೆ ಅಷ್ಟೇ ನಮ್ಮ ಮನೆಗೆ ಬಂದಿದ್ರು ಗೊತ್ತಾ? ಹೌದಾ, ನಿಮ್ಮ ಚಿಕ್ಕಮ್ಮ ಬಂದಿದ್ರಾ? ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಹ್ಞೂ ಕಣೆ, ಎಲ್ಲ ಚೆನ್ನಾಗಿದ್ದಾರೆ. ರಾಧಾ, ನೀನೊಂದಿನ ನಮ್ಮ ಮನೆಗೆ ಬರ್ತೀಯಾ? ಹಾಂ, ನಿನಗೆ ನಮ್ಮ ಯಜಮಾನ ಪರಿಚಯ ಮಾಡಿಕೊಡ್ತೀನಿ. ನಿನ್ಗೆ ಆವಾಗ ತುಂಬ ಖುಷಿ ಆಗುತ್ತೆ. ನಮ್ಮ ಯಜಮಾನ್ರು ಎಷ್ಟು ಒಳ್ಳೆಯವರು ಗೊತ್ತಾ? ನಾನಂದರೆ ತುಂಬ ಪ್ರಾಣ ಅವ್ರಿಗೆ. ಯಾರು ಇವಳ ಜೊತೆನಲ್ಲಿ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾರಲ್ಲ ಪ್ರಿಯಕ್ಕ, ಈ ಹುಡುಗಿನೇ ಇರ್ಬೋದಾ ಅಕೌಂಟೆಂಟು? ಅಂದರೆ ಇವರಿಬ್ರಿಗೂ ಮೊದಲೇ ಪರಿಚಯ ಇದೆ ಅಂತ ಆಯಿತು. ಇದ್ರೂ ಇರ್ಬೋದೇನೋ. ಹಾಂ, ಇರ್ಲಿ ಇಟ್ಕೋ. ನಾನು ಮನೆಗೆ ಬಂದು ಫಸ್ಟು ಅಣ್ಣನ ಮೀಟ್ ಮಾಡಬೇಕು. ನಾನು ಹೇಳಬೇಕು ಅಣ್ಣ ಒಳ್ಳೆಯವರ ಕೆಟ್ಟವರು ಅಂತ. ನೀನು ಹೆಂಗೆ ಹೇಳ್ತೀಯಾ? ಆಯ್ತಮ್ಮ ತಾಯಿ, ನೀನೇ ಬಂದು ಹೇಳುವಂತೆ. ಸರಿ ಬಾ, ನಿನಗೆ ಕ್ಯಾಬಿನ್ ತೋರಿಸ್ತೀನಿ. ಸರಿ ಹೇಳ್ಬಿಟ್ಟು ಹೋಗಿದ್ದಾರೆ. ಹಾಂ ಸರಿ, ನಾನಿಂದ ತುಂಬ ಮಾತಾಡಬೇಕು ಕಣೆ. ಎಷ್ಟು ವಿಷಯ ಇದೆ ಅಂದರೆ, ಇಷ್ಟು ವರ್ಷ ಮಾತಾಡಿರೋ ಎಲ್ಲ ವಿಷಯ ನಿಂಗೆ ಹೇಳಬೇಕು. ಅಂದಂಗೆ ನೀನೇನಿಲ್ಲಿ ರಾಧಾ, ನಿಂಗೆ ಮದುವೆ ಆಗಿದೆಯಾ? ಇನ್ನೂ ಇಲ್ಲ ಕಣೆ, ನೋಡು ಯಾರಾದರೂ ಒಳ್ಳೆ ಹುಡುಗ ಇದ್ರೆ ಮಾಡ್ಕೋತೀನಿ. ನಿನ್ನೆ ಕಡಿಮೆ ಆಗಿದೆ ಬಿಡೆ, ನಿಂಗೆ ಒಳ್ಳೆ ಹುಡುಗ ಸಿಗ್ತಾನೆ. ಹಂಗಂತೀಯಾ? ನೋಡೋಣ ಬಿಡು. ಕಾವ್ಯ, ಸರ್ ಹೇಳಿದ್ರಲ್ಲ ಅಕೌಂಟೆಂಟ್ ಅಂತ, ಅವ್ರು ಇವರೇ ನೋಡು. ಓ ಇವರೇನಾ? ನಮಸ್ತೆ ಮೇಡಮ್. ಬೇಡ ಮೇಡಮ್ ಅಂತೆಲ್ಲ ಏನು ಬೇಡ, ನನ್ನ ಹೆಸರು ರಾಧಾ ಅಂತ. ರಾಧಾ ಅಂದರೆ ಸಾಕು. ಓ ಸರಿ, ಹಾಗಿದ್ರೆ ರಾಧಾ ಇವಳು ನನ್ನ ಫ್ರೆಂಡು. ಆ ಫ್ರೆಂಡ್ ಅಂದರೆ ನಮ್ಮ ಮನೆ ಪಕ್ಕ ಇದ್ದಾಳೆ. ಇವಳೇ ನನ್ನನ್ನು ಇಲ್ಲಿ ಕೆಲಸಕ್ಕೆ ಕರ್ಕೊಂಬಂದಿರೋದು. ಓ ಹೌದಾ, ಸರಿ, ನೀವಿಬ್ರು ಹೋಗಿ ಕೆಲಸ ಮಾಡ್ಕೊಳ್ಳಿ. ನಡಿ ಪ್ರಿಯಾ, ನಾನು ಕ್ಯಾಬಿನ್ ತೋರಿಸು, ನನಗೆ ತುಂಬ ಕೆಲಸ ಬೇರೆ ಇದೆ ಇವತ್ತು. ಸರಿ ಬಾ. ಏನಮ್ಮ ಮಹಾತಾಯಿ, ನೀನಿಗೆ ಮನೆ ಬರೋಕ್ಕೆ ಇದೇನಾ ಒತ್ತು? ಹಾಂ ಅಮ್ಮ, ಅದು ತುಂಬ ಒತ್ತಾಗುತ್ತಮ್ಮ. ನಾನು ಬೇಗ ಬರಬೇಕು ಅಂತಲೇ ಹೋದೆ. ಹಾಸ್ಪಿಟ್ಲಲ್ಲಿ ತುಂಬ ಜನ ಇದ್ದರು, ಹಾಗಾಗಿ ಲೇಟ್ ಆಗೋಯ್ತು ಅಮ್ಮ. ಹೇಯ್, ನೀನು ಯಾರ ಹತ್ರ ಏನು ಹೇಳ್ತಿದ್ಯಾ? ನನಗೆ ಸುಳ್ಳು ಹೇಳ್ತೀಯಾ? ಅಲ್ಲ, ನಿಜ ಹೇಳು, ನೀನು ಎಲ್ಲಿಗೆ ಹೋಗಿದ್ದೆ? ನೀನು ಹಾಸ್ಪಿಟ್ಲಿಗೆ ಹೋಗಿಲ್ವಲ್ಲ? ಯಾಕೆಂದರೆ ನೀನು ಹಾಸ್ಪಿಟ್ಲ್ ಇಲ್ಲ ಅನ್ನೋ ವಿಷಯ ನಂಗೆ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ಪಕ್ಕದ ಮನೆಯವ್ರು ಹೋಗಿದ್ರು, ನಾನು ಅವ್ರನ್ನ ಕೇಳಿದೆ ನನ್ನ ಮಗಳು ಹೋಗಿದ್ದಾಳಲ್ಲ ಅಂತ. ಅವರೇ ಹೇಳಿದ್ದು, ಇಲ್ವಲ್ಲ ಅಲ್ಲಿ ಯಾರೂ ಇದ್ದಿಲ್ಲ, ಅವತ್ತು ಹಾಸ್ಪಿಟ್ಲಲ್ಲಿ ಬಾಗಿಲು ಹಾಕಿದ್ದಾರೆ ಅಂತ. ನಿಜ ಹೇಳು, ಎಲ್ಲಿಗೆ ಹೋಗಿದ್ದೆ? ಅಮ್ಮ ಅದು ಇಲ್ಲಮ್ಮ, ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ, ಆದರೆ ಬೇರೆ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಹಾಂ ಜಯ, ನೀನು ನನ್ನ ಸುಳ್ಳು ಹೇಳೋ ಥರನೇ ನಿನ್ನ ಗಂಡನಿಗೆ ನಿಮ್ಮ ಅತ್ತೆಗೆ ಸುಳ್ಳು ಇರ್ತೀಯಲ್ವಾ, ಅವ್ರ ನಿನ್ನ ಬಗ್ಗೆ ಏನಂತ ಅನ್ಕೊಂಡಿರ್ತಾರೆ. ಹಾಂ ಏನು ಮಾಡಲಿ, ಇವಳು ನನಗೆ ಯಾವ ರೀತಿ ಅರ್ಥ ಮಾಡಿಸ್ಲಿ? ಅಜ್ಜಿ, ಇಲ್ಲ ಅಜ್ಜಿ, ನಾನು ಅಮ್ಮ ಇಬ್ರು ಹಾಸ್ಪಿಟ್ಲಿಗೆ ಹೋಗುತ್ತಿದ್ದು. ಅಮ್ಮ ಸುಳ್ಳು ಹೇಳ್ತಾ ಇಲ್ಲ. ನೀನು ಯಾಕೆ ಅಮ್ಮಂಗೆ ಸುಮ್ಮನೆ ಬೈತಿದ್ಯಾ? ಏಯ್ ಮುಚ್ಚೆ ಬಾಯಿ ಕತ್ತೆ, ಇಷ್ಟುದ್ದ ಇದೆಯಾ? ನನಗೆ ಎದುರು ಮಾತಾಡ್ತೀಯಾ? ಹಾಂ, ನಿಮ್ಮಮ್ಮ ಕೊಟ್ಟರು ಬುದ್ಧಿ ನಿಂಗಿದೇನಾ? ಅದು ನಿಜಾನೇ ಬಿಡು, ಅವಳಿಗೆ ನೆಟ್ಟಗೆ ಬುದ್ಧಿ ಇಲ್ಲ, ನಿನಗೆ ಹೇಳಿಕೊಡ್ತಾಳೆ. ಹೋಗು,
ಮೊದಲು ನೀನು ಒಳಗಡೆ ಹೋಗು. ಅಮ್ಮ ಕ್ಷಮ್ಸಮ್ಮ, ಇವಾಗೇನು ಬಟ್ಟೆ ತಾನೇ, ನಾನು ಹೋಗ್ತೀನಿ ಬಿಡು, ಪರವಾಗಿಲ್ಲ. ಓ, ಇದೆಲ್ಲ ನಾನು ಬೈತಾ ಇದ್ದಂಗೆ ನೀನು ಬಟ್ಟೆ ಒಕ್ಕೊಡ್ಲ ಅನ್ನೋ ಕಾರಣಕ್ಕೆ ಅಂತ ಅನ್ಕೊಂಡಿದ್ಯಾ? ಹಾಂ, ಅಲ್ಲದಯ್ಯ, ನೀನು ಏನು ಮಾಡ್ತಾ ಇದ್ಯಾ? ಹಾಂ, ನೀನು ಹಿಂಗೆ ನಿಮ್ಮ ಅತ್ತೆ ಮಾಮಂಗೆ ನಿಮ್ಮ ಗಂಡಂಗೆ ಸುಳ್ಳು ಹೇಳ್ಬಿಟ್ಟು ಎಲ್ಲಿಗೆ ಹೋಗ್ತಿದ್ಯೆ? ಅಮ್ಮ ನೀನು ಏನು ಹೇಳ್ತಾ ಇದ್ಯಾ? ನಾನು ಎಲ್ಲೂ ಹೋಗಿಲ್ಲಮ್ಮ, ನಾನು ನಿಜ ಹೇಳ್ತಾ ಇದ್ದೀನಿ. ನಾನು ಹಾಸ್ಪಿಟ್ಲಿಗೆ ಅಮ್ಮ ಹೋಗಿದ್ದಿದ್ದು. ಅಮ್ಮ ಅದು ನೋಡ್ ಜಯ, ನಂಗೆ ಯಾಕೋ ನೀನು ನಡವಳಿಕೆ ಸರಿ ಅನಿಸ್ತಿಲ್ಲ. ಆದಷ್ಟು ಬೇಗ ತಿದ್ಕೋ, ಇಲ್ಲ ಅಂದರೆ ನೀನು ಪರ್ಮನೆಂಟಾಗಿ ಇದೇ ಮೇಲೆ ಇರಬೇಕಾಗುತ್ತೆ. ಒಂದು ವೇಳೆ ಹಂಗಾದ್ರೆ ನಿನಗೆ ಖಂಡಿತ ನನ್ನ ಮೈನಲ್ಲಿ ಜಾಗ ಇರೋದಿಲ್ಲ, ನೆನ್ಪಿಟ್ಕೋ. ಯಾಕೆಂದರೆ ನನಗಿನ್ನೂ ಇಬ್ಬರು ಮಕ್ಕಳಿದಾರಮ್ಮ, ಅವ್ರಿಗೆ ಮದುವೆ ಮಾಡಬೇಕು ಆಯಿತಾ. ಮೇಲಾಗಿ ಈ ಮೈನಲ್ಲಿ ಸೊಸೆ ಇದ್ದಾಳೆ, ಅವಳ ಮುಂದೆ ನನ್ನ ಮಾನ ಮರ್ಯಾದೆಲ್ಲ ಏನಾಗಬೇಕು? ಹಾಂ, ಅಲ್ಲ ಬಂದು ಒಂದು ವಾರ ಆಗ್ತಿದ್ದಲ್ಲ, ನಿನ್ನ ಗಂಡ ಮನೆಗೆ ಹೋಗ್ಬೇಕು ಅನ್ನೋದು ನಿಂಗೆ ಸ್ವಲ್ಪ ಜ್ಞಾನ ಇದೆಯಾ ಇಲ್ವಾ? ಬಂದರೆ ವಾರಗಟ್ಟಲೆ ಯಾರನ್ನ ತಗೊಂಡ್ಮೇಲೆ ಇರ್ತಾರಾ? ಹಾಂ, ನೀನು ಹಿಂಗೆ ಮಾಡೋದಕ್ಕೆ ನಿನ್ನ ಅತ್ತೆ ಗಂಡ ನಿಂಗೆ ಮರ್ಯಾದೆ ಕೊಡ್ದಿರೋದು. ಅಮ್ಮ ನೀನು ಯಾಕಮ್ಮ ಹೀಗೆ? ನನ್ನ ಮೇಲೆ ಸ್ವಲ್ಪ ನಿಂಗೆ ಪ್ರೀತಿ ಕರುಣೆ ಏನೂ ಇಲ್ವಾ? ಯಾಕೆ ಈ ಥರ ಮಾಡ್ತೀಯಾ? ಇಷ್ಟಕ್ಕೂ ನಾನು ನೀನು ಹೊಟ್ಟೆ ಹುಟ್ಟಿದ ಮಗಳೇನಾ? ನನಗೆ ಯಾಕೋ ಒಂದ್ಸರಿ ಅನುಮಾನ ಆಗ್ಬಿಡುತ್ತೆ. ಸಾಕು, ಮುಚ್ಚು ಬಾಯಿ. ಮಾತಾಡಿದ್ರೆ ಇದನ್ನು ಚೆನ್ನಾಗಿ ಹೇಳ್ತೀಯ. ಹೋಗು, ಹಿಂದೆ ಕೆಲಸ ಹೋಗು. ನಾನು ಇವಳಿಗೆ ಏನು ಹೇಳಿದ್ರೆ ಅವಳು ಸಿಟ್ಟು ಬಂದ್ಬಿಡುತ್ತೆ. ನಮ್ಮಮ್ಮ ಯಾಕೆ ಹೇಳ್ತಾ ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ಲ ಇವಳಿಗೆ. ಇನ್ನು ಯಾವಾಗ ಬುದ್ಧಿ ಬರುತ್ತೋ ಏನೋ. ಅಲ್ಲ, ಎಲ್ಲ ಸರಿ ಹೋಯ್ತು, ನನ್ನ ಮಗ ಸೊಸೆ ಯಾಕೆ ಇನ್ನೂ ಬಂದಿಲ್ವಲ್ಲ? ಇವ್ರನ್ನ ಯಾಕೋ ಬಿಟ್ಟರೆ ಹಿಂಗೆ ಆಗಲ್ಲ. ಬರ್ತಾ ಬರ್ತಾ ನನ್ನ ಮಗ ಯಾಕೋ ಅತ್ತೆ ಮನೆಗೆ ಪರ್ಮೆಂಟ್ ಮಾಡ್ಕೊಳಂಗಿದ್ದಾನೆ. ಮನೆ ಅಳಿ ಆಗೋಗ್ಬಿಡ್ತಾನೋ ಏನೋ. ಅಯ್ಯೋ, ಒಂದು ವೇಳೆ ಹಂಗಾಗ್ಬಿಟ್ರೆ ನಾನೇನು ಮಾಡೋದಪ್ಪ? ಒಂದು ಫೋನು ಮಾಡಿಲ್ವಲ್ಲ? ನಾನೇ ಮಾಡಲಾ? ಛೇ, ನಾನೇ ಮೇಲೆ ಬಿದ್ದು ಎಷ್ಟು ಸರಿ ಅಂತ ಮಾಡಲಿ? ನನ್ನ ಮಗನ ಸ್ವಲ್ಪ ನನ್ನ ಮೇಲೆ ಭಯ ಭಕ್ತಿನೇ ಇಲ್ವಲ್ಲ? ಇಲ್ಲ, ಅವ್ನು ಬಂದು ಸ್ವಲ್ಪ ಅವ್ನಿಗೆ ಭಯ ಇಡಿಸ್ಬೇಕು. ಜೊತೆಗೆ ನನ್ನ ಸೊಸೆಗೂ ಅವ್ನು ಸ್ವಲ್ಪ ಭಯ ಇಡಿಸ್ಬೇಕು. ಇಲ್ಲ ಅಂದರೆ ನನ್ನ ಸೊಸೆ ಹಿಂಗೆ ಮಾಡ್ತಾಯಿದ್ರೆ ನನ್ನ ಮಗ ನನ್ನ ಕೈ ತಪ್ಪೋಗ್ತಾನೆ. ಹೌದು, ನಾನು ಹಂಗ ಖಂಡಿತ ಬಿಡಬಾರ್ದು. ಅದೆಲ್ಲದಕ್ಕೂ ಮೊದಲು ಇವಳು ಗಂಡ ಮೇಲೆ ಕಳಿಸ್ಬೇಕು. ಇದೆಲ್ಲ ಒಂದು ಕಡೆ ಹೋಗಲಿ, ಅಲ್ಲಿ ದಿವ್ಯಾ ಭವ್ಯ ಇಬ್ಬರು ಸೇರಿಕೊಂಡು ಅವ್ರ ಅಪ್ಪ ಹತ್ರ ಏನೋ ಮಾತಾಡ್ತಾ ಇದ್ರು ಅಂತ ಯಾರೋ ಅಂದರು. ಏನು ಮಾತಾಡ್ತಾ ಇರ್ಬೋದು? ನನಗೆ ಕಿವಿ ಬಿದ್ದ ಪ್ರಕಾರ ಆಸ್ತಿ ಬಗ್ಗೆನೇ ಇರುತ್ತೆ. ಹೌದು, ಏನಿರ್ಬೋದು? ಹೆಂಗಾದ್ರೂ ಮಾಡಿ ತಿಳ್ಕೊಬೇಕಲ್ಲ, ಯಾರನ್ನ ಕೇಳಲಿ? ಹಾಂ, ಹೌದಲ್ವಾ? ಸೀನನ ಹೆಂಡತಿದ್ದ ಕೇಳಿದ್ರೆ ಹೌದು, ಇದಕ್ಕೆಲ್ಲ ಅವಳೇ ಸರಿ, ಅವಳನ್ನೇ ವಿಚಾರಿಸ್ಬೇಕು. ತಡಿ, ಅದೊಂದು ಕೆಲಸ ಮಾಡ್ಕೊಬರ್ತೀನಿ, ಇಲ್ಲಾಂದ್ರೆ ನನಗೆ ಸಮಾಧಾನ ಆಗೋದಿಲ್ಲ.